ರಾಣೆಬೆನ್ನೂರು ತಾಲೂಕಾ ಕರೂರು ಗ್ರಾಮದ ಜಿಎಂಸಿಎಸ್ ಕರೂರು ಶಾಲೆಯ ಶಿಕ್ಷಕರು ಹಾಗೂ ಹಾಸ್ಯ ಕಲಾವಿದರಾದ ನೀನಾಸಂ ಇಸ್ಮಾಯಿಲ್ ಅವರು ಕರೂರು ಶಾಲೆಯನ್ನ ಅಭಿವೃದ್ಧಿಪಡಿಸಬೇಕೆಂದು ತಮ್ಮದೇ ಸ್ವಂತ ಹಣದಲ್ಲಿ 550 ಕಾಣಿಕೆ ಡಬ್ಬಿಗಳು ಅಂದರೆ ಉಳಿತಾಯ ಹುಂಡಿಯನ್ನ ಶಾಲೆಯ ಎಲ್ಲ ಮಕ್ಕಳಿಗೆ 5/6/2025 ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ಯಾಮ್ ಸುಂದರ್ ಎಸ್ ಅಡಿಗ, ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಮಂಜುನಾಥ್, ಪಿಇಒ ಅಧಿಕಾರಿಯಾದ ಚಿಂದಿ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರ ಮೂಲಕ ಮಕ್ಕಳಿಗೆ ವಿತರಿಸಿದರು. ವಿತರಿಸಿದ ನಂತರ ಈ ಡಬ್ಬಿಗಳನ್ನು 1 ವರ್ಷದ ಬಳಿಕ ಪೋಷಕರ ಸಭೆಯನ್ನ ಕರೆದಾಗ ಈ ಡಬ್ಬಿಗಳನ್ನು ಶಾಲೆಗೆ ಹಿಂದಿರುಗಿಸಬೇಕೆಂದು ತಿಳಿಸಿದರು. ನಂತರ ಸಂಗ್ರಹವಾದ ಈ ಹಣದಿಂದ ಶಾಲೆಯ ಅಭಿವೃದ್ಧಿಗೆ ಬೇಕಾದ ಕಲಿಕಾ ಸಾಮಗ್ರಿಗಳು ಅಥವಾ ಇನ್ನಿತರ ಸಾಮಗ್ರಿಗಳನ್ನು ಪೋಷಕರ ಸಲಹೆ ಮೇರೆಗೆ ಖರ್ಚು ಮಾಡಲಾಗುವುದೆಂಬ ತಮ್ಮ ಪರಿಕಲ್ಪನೆಯನ್ನ ತಿಳಿಸಿದರು. ಕಳೆದ ವರ್ಷ ಶಾಲಾ ವಾರ್ಷಿಕೋತ್ಸವವನ್ನು 25 ವರ್ಷಗಳ ನಂತರ ಮೊಟ್ಟ ಮೊದಲಿಗೆ ಮಾಡುವುದರ ಜೊತೆಗೆ ಬ್ರಿಟಿಷರ ಅಮಾನವೀಯ ಕಾನೂನುಬದ್ಧ ಚಳುವಳಿಯನ್ನು 500 ತಟ್ಟೆ, 500 ಲೋಟ, ನಲಿ ಕಲಿ ಸ್ಮಾರ್ಟ್ ಟೇಬಲ್ ಚೇರ್ಗಳನ್ನು ಶಾಲಾ ದತ್ತು ನಿಧಿಯನ್ನ ಸಂಗ್ರಹಿಸುವುದರ ಮೂಲಕ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಇವರ ಈ ಸರ್ಕಾರಿ ಶಾಲೆಯ ಕಳಕಳಿ ಮತ್ತು ಕಾರ್ಯ ಇನ್ನಿತರ ಶಾಲೆಗಳಿಗೆ ಮಾರ್ಗದರ್ಶನವಾಗಿದೆ ಎಂದೇ ಹೇಳಬಹುದು. ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಹನುಮಂತಪ್ಪ ಕುರುಡಪ್ಪನವರ್, ಹಿರಿಯ ಶಿಕ್ಷಕರಾದ ಸಿವೈ ಮಡಿವಾಳರ್, ಕುಮಾರ್ ಆಶ್ಫಕ್ ಅಹಮದ್ ಶಿಕ್ಷಕರು, ಪ್ರಧಾನ ಗುರುಗಳಾದ ವಿವಿ ಮಣಬಸಣ್ಣರ್ ಹಾಗೂ ಎಲ್ಲ ಗುರುಗಳು ಮಕ್ಕಳಿಗೆ ಜಿಎಂಸಿಎಸ್ ಕರೂರು ಶಾಲೆಯ ಉಳಿತಾಯ ಹುಂಡಿಯನ್ನ ಮಕ್ಕಳಿಗೆ ವಿತರಿಸುವುದರ ಮುಖಾಂತರ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಇವರ ಈ ಕಾರ್ಯ ಸರ್ಕಾರಿ ಶಾಲೆಗೆ ಮಾದರಿಯಾಗಲಿ. ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದಲೇ ಸಕಲವೂ ತಾನಿದ್ದು ಹಾನಿ ಕಾಣಯ್ಯ ರಾಮನಾಥ ಎನ್ನುವ ಹಾಗೆ ಜ್ಞಾನ ಮನುಷ್ಯನಿಗೆ ಬಹಳಷ್ಟು ಗೌರವವನ್ನ ಸಮಾಜದಲ್ಲಿ ತಂದು ಕೊಡ್ತಕ್ಕಂಥದ್ದು. ಯಾರು ಜ್ಞಾನದ ಹಿಂದೆ ಓಡ್ತಾರೆ ಅವರು ಸಮಾಜದಲ್ಲಿ ವಿಶೇಷ ವ್ಯಕ್ತಿಗಳಾಗಿ ಬದಲಾಗ್ತಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾ, ಇಲ್ಲಿ ಕೇಳಿ, ಜಿಎಂಸಿಎಸ್ ಕರೂರು ಶಾಲೆಯ ಉಳಿತಾಯ ಹುಂಡಿ ಏನಂತ ಇದೆ ಇದರಲ್ಲಿ? ಜಿಎಂಸಿಎಸ್ ಕರೂರು ಶಾಲೆಯ ಉಳಿತಾಯ ಹುಂಡಿ. ಈಗಾಗಲೇ ಈ ಒಂದು ಯೋಜನೆ ನಮ್ಮ ಶಾಲೆಯಲ್ಲಿ 2ನೇ ಬಾರಿ ಇದನ್ನ ಪರಿಚಯ ಮಾಡ್ತಾ ಇದೀವಿ. ಉದ್ದೇಶ ಏನು ಅಂತಂದ್ರೆ, ಬರೀ ಸರ್ಕಾರದಿಂದನೇ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡ್ಬೇಕಂತಂದ್ರೆ ಬಹುಶಃ ಮಾಡಿ ನಾವು 7ನೇ ಕ್ಲಾಸ್ ಮುಗಿಸಿ SLC ಮುಗಿಸಿದ್ರು ಅದು ಅಸಾಧ್ಯವಾದ ಮಾತು. ಇವತ್ತು ನಮ್ಮ ಸರ್ಕಾರದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮ ಇವತ್ತು ಅಂದ್ರೆ 1 ವರ್ಷ ಆಗ್ತತಿ, 2 ವರ್ಷ, 3 ವರ್ಷ ಆಗ್ತದೆ, ಹೌದಾ ಇಲ್ಲ? ಹಾಗಾಗಿ ನಮಗೆ ಯಾರೋ ದಾನಿಗಳು ಕೊಡ್ತಾರೆ, ಇನ್ನೊಬ್ರು ಯಾರೋ ಕಂಪನಿಯವರು ನಮಗೆ ಒಳ್ಳೇದು ಮಾಡ್ತಾರೆ, ಸರ್ಕಾರ ಮಾಡುತ್ತೆ ಅಂತ ಕುತ್ಕೊಂಡ್ರೆ ನಾವು ಹಾಗೇ ಇರಬೇಕಾಗುತ್ತೆ. ಹಾಗಾಗಿ ನಾವು ಸಮಾಜದಲ್ಲಿ ಇರ್ತಕ್ಕಂಥ ದಾನಿಗಳ ಸಹಕಾರವನ್ನು ಪಡ್ಕೋಬೇಕು.
ಶಿಕ್ಷಕರಾದವರು ನಾವು ನಮ್ಮ ಸಹಕಾರವನ್ನು ಕೊಡಬೇಕು. ಮಕ್ಕಳಿಂದ ಏನು ತೆಗೆದುಕೊಳ್ಳಿಕ್ಕೆ ಶಾಲೆ ಅಭಿವೃದ್ಧಿಗೆ ಸಾಧ್ಯ ಇದೆ ಅದನ್ನು ಮಾಡಬೇಕು. ಈ ಎಲ್ಲ ಕೆಲಸಗಳನ್ನ ಮಾಡಿದಾಗ ಮಾತ್ರ ನಮ್ಮ ಶಾಲೆ ಹೇಗಿರಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನ, ಅನ್ನೋ ಒಂದು ಗುರಿಯನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಕ್ಕಳ ಒಂದು ಕಾಂಟ್ರಿಬ್ಯೂಷನ್ ಸಹಿತ ಮಕ್ಕಳದು ಒಂದು ಇತಿಹಾಸ ಇರಬೇಕು. ನೀವು ನಾಳೆ 7ನೇ ಕ್ಲಾಸ್ SLC ಪಾಸ್ ಆದ್ಮೇಲೆ ಇಲ್ಲೇನೋ ನೀವು ಒಂದು ನಿಮ್ಮ ಹಣದಿಂದ ನಾವೊಂದೇನೋ ಡೆಸ್ಕ್ ತಂದಿರ್ತೇವೆ, ಒಂದು ಬೋರ್ಡ್ ತಂದಿರ್ತೇವೆ, ಏನೋ ಒಂದು ಗಾಡ್ರೇಜ್ ತಂದಿರ್ತೇವೆ. ನೀವು ಒಂದ್ಸರಿ ಬಂದಾಗ ಅಭಿಮಾನದಿಂದ ಎತ್ತಬೇಕು, ಇದು ನಮ್ಮ 7ನೇ ತರಗತಿಯ ವಿದ್ಯಾರ್ಥಿಗಳ ಕೊಡುಗೆ, ಇದು ನಾವಿದ್ದಾಗ ಮಾಡಿದ್ದು ಅನ್ನೋ ಒಂದು ಇತಿಹಾಸವನ್ನ ನಾವೆಲ್ಲರೂ ಬಿಟ್ಟು ಹೋಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ಇತಿಹಾಸ ಸೃಷ್ಟಿ ಮಾಡಬೇಕು ಅಂತ ಅಲ್ಲ, ಅದರ ಜೊತೆಗೆ ನಮ್ಮ ಶಾಲೆಯನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು GMCS ಕರೂರು ಶಾಲೆಯ ಉಳಿತಾಯ ಉಂಡಿ ಈ ಡಬ್ಬಿಯನ್ನು ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆಯಲ್ಲಿ ಇಡಬೇಕು. ಹಿಟ್ಟು ಏನು ಮಾಡಬೇಕು, ಹಂಗಾರೆ ಹಿಟ್ಟು ಪೂಜೆ ಮಾಡೋದು, ಅದಕ್ಕೆ ಇದೇನು ದೇವ್ರ ಫೋಟೋನ ಅಲ್ಲ. ನಿಮ್ಮ ಮನೆಯಲ್ಲಿ ನಿಮಗೇನೋ ಚಾಕ್ಲೇಟ್ ತಗೊಳಕ್ಕೆ, ಐಸ್ ಕ್ರೀಮ್ ತಗೊಳಕ್ಕೆ, ಏನೇನೋ ನಿಮಗೆ ಕುರ್ಕುರಿ ತಿನ್ಲಿಕ್ಕೆ ದುಡ್ಡನ್ನು ಕೊಡ್ತಾ ಇರ್ತಾರ, ಹೌದಾ ಇಲ್ಲ? ಆ ದುಡ್ಡನ್ನು ಕೊಟ್ಟಿರೋದನ್ನ ತಗೊಂಡು ಅಷ್ಟು ಇದಕ್ಕೆ ಹಾಕ್ರಿ ಅಂತ ನಾನು ಹೇಳಲ್ಲ. ನಿಮಗೆ ನೀವು ಬಳಸ್ರಿ. ಏನೋ 10 ರೂಪಾಯಿ ಕೊಟ್ಟರಪ್ಪ ಅಂದ್ರೆ ನೀವು ಒಂದು 5 ರೂಪಾಯಿ ಕುರ್ಕುರಿ ತಿಂದು ಏನೋ 1-2 ರೂಪಾಯಿ ಹೋದಂತ ಚಿಲ್ಲರೆ ಕಾಸು ಇರ್ತದಲ್ಲ, ಆ ಹಣವನ್ನ ನೀವು ಈ ಡಬ್ಬಿ ಗಡಿಗೆಗೆ ಹಾಕ್ರಿ. ಈ ಹಣವನ್ನ ಡಬ್ಬಿ ಗಡಿಗೆಗೆ ಹಾಕಿ ಸುಮಾರು ನೋಡ್ರಿ, ಒಂದು ತಿಂಗಳಿಗೆ ನೀವು ಬರೀ 10 ರೂಪಾಯಿ ಹಾಕಿದ್ರ ಒಂದು ತಿಂಗಳಿಗೆ 30 ದಿವಸಕ್ಕೆ ದಿನಕ್ಕೆ 1 ರೂಪಾಯಿ ಅಲ್ಲ, 10 ತಿಂಗಳಿಗೆ 100 ರೂಪಾಯಿ ಆಯ್ತು. ಪ್ರತಿಯೊಬ್ಬ ಹುಡುಗಂದು 10 ರೂಪಾಯಿ, ಇದು 100 ರೂಪಾಯಿ ಆದ್ರೆ 500 ಹುಡುಗರಿಗೆ 50,000 ಆಯ್ತು. ಇವತ್ತು ನಾವು ಖರ್ಚು ಮಾಡಿರೋದು ಅದು ಕೇವಲ 6,000 ಇಂದ 7,000. ನಿಮಗೆಲ್ಲ ಗೊತ್ತಿದೆ. ಒಂದೊಂದು ಕಾಣಿಕೆ ಡಬ್ಬಿಗೆ 10 ರೂಪಾಯಿ, ಅದಕ್ಕೆ ಸ್ಟಿಕ್ಕರ್ ಹಾವೇರಿಯಿಂದ ಮಾಡಿಸಿ ಆ ಸ್ಟಿಕ್ಕರ್ಗಳನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಸ್ಟಿಕ್ ಮಾಡಿ, ಅದರಿಂದ ಬಹಳ ಕೆಲಸ ಇದೆ. ಸುಮ್ಮನೆ ಡಬ್ಬಿ ತಗೊಂಡ್ರಿ ನೀವು, ಹೌದಾ ಇಲ್ಲ? ಹಾಗಾಗಿ ಉದ್ದೇಶ ಇಷ್ಟೇ, ಆ 7,000 ನಾವು ಖರ್ಚು ಮಾಡಿವಿ ಅಂತ ಅಂದ್ರೆ ನೀವೆಲ್ಲರೂ ಬರೀ 100 ರೂಪಾಯಿ ಹಾಕಿದ್ರೆ 50,000 ಆಗುತ್ತೆ, ಅದು ಹೌದಾ ಇಲ್ಲ? ಹಾಗಾಗಿ ನೀವೆಲ್ಲರೂ ಸಹಿತ ಇದು ನಮ್ಮ ಶಾಲೆಯ ಅಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಯೋಜನೆ, ನಮ್ಮ ಶಾಲೆಯ ಅಭಿವೃದ್ಧಿಗೋಸ್ಕರ ಇರ್ತಕ್ಕಂಥ ಒಂದು ಕಾಣಿಕೆ ಡಬ್ಬೆ. ಈ ಕಾಣಿಕೆ ಡಬ್ಬೆ ನನ್ನ ಒಂದು ಕಾಂಟ್ರಿಬ್ಯೂಷನ್ ಇದೆ, ನನ್ನ ಒಂದು ಕೊಡುಗೆ ಇದೆ ಅಂತ ಹೇಳಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಆ ಕಾಣಿಕೆ ಡಬ್ಬಿಗಳನ್ನ ಏನ್ ಮಾಡ್ಬೇಕು ಅಂತಂದ್ರೆ ಹಣವನ್ನ ಹಾಕಿ ಮತ್ತೆ ನಾವು ಮಾರ್ಚ್ ತಿಂಗಳು ಅಥವಾ ಜೂನ್ ತಿಂಗಳು ಹೇಳ್ತೀವಿ ಏನಂತ, ಏಪ್ರಿಲ್ ಒಳಗಡೆ ಇಲ್ಲ ಜೂನ್ ಅಲ್ಲಿ. ಆಮೇಲೆ ಕಳೆದ ಬಾರಿ ಏನಾಯ್ತು, 7ನೇ ಕ್ಲಾಸ್ನವರು ನೀವು ಎಕ್ಸಾಮ್ ಮುಗಿದ ತಕ್ಷಣ ಡಬ್ಬಿ ತಗೊಂಡು ಮತ್ತೆ ಬರೋದೇ ಇಲ್ಲ ವಾಪಸ್. ಕಳೆದ ಬಾರಿ ನನಗೆ ಆಗಿದೆ ಅದು ಅನುಭವ. ನೀವು ನಿಜವಾಗ್ಲೂ ನಿಮ್ಮ ಶಾಲೆಯ ಬಗ್ಗೆ ಕಾಳಜಿ ಇದ್ರೆ, ನಿಜವಾಗ್ಲೂ ಅಭಿಮಾನ ಇದ್ರೆ, ನೀವು TC ತಗೊಂಡು ಹೋಗಿ ಬರ್ಬೇಕಾದ್ರೂ ಸಹಿತ ಏನ್ ಮಾಡ್ಬೇಕು ಅಂತಂದ್ರೆ ಆ ಡಬ್ಬಿಯನ್ನು ಕೊಟ್ಟು ನಿಮ್ಮ ಅಭಿಮಾನವನ್ನ ಮೆರಿಬೇಕು, ನಿಮ್ಮ ಗೌರವವನ್ನ ತೋರಿಸ್ಬೇಕು. ಮಾಡ್ತಾರೆ 7ನೇ ಕ್ಲಾಸ್ನವರು. ಮತ್ತೆ ನಮ್ದು 7ನೇ ಕ್ಲಾಸ್ ಪಾಸ್ ಆದ್ವಿ ಅಂತಂದು ತಗೊಂಡು ಹೋಗೋದಲ್ಲ ಡಬ್ಬಿನ. ಹಂಗಂತ ಮಾಡಿಲ್ಲ, ಕೆಲವ್ರು ತಗೊಂಬಂದ್ ಕೊಟ್ರು, ಕೆಲವ್ರು ಯಾರ್ಯಾರು SLC ಅವ್ರು ನಾನು ಕೊಡ್ತೇನೆ ಅಂತ ಹೇಳಿ ಡಬ್ಬಿ ತಗೊಂಡು ಹೋದ್ರು, ಬಟ್ ಅವ್ರು ವಾಪಸ್ ಬರಲೇ ಇಲ್ಲ. ಇರ್ಲಿ, ಅಟ್ಲೀಸ್ಟ್ ಅದು ಅವರ ಒಂದು ಪುಸ್ತಕ ತಗೊಳಕ್ಕೋ ಪೆನ್ ತಗೊಳಕ್ಕೋ ಯಾವ್ದಕ್ಕೂ ಅನುಕೂಲ ಆಗಿದೆ ಅಂದ್ರೆ ಸಾಕು. ನನಗೆ ಬರೀ ಇಲ್ಲಿಗೆ ತಗೊಂಡ್ ಬರ್ಬೇಕಂತಲ್ಲ, ಅವರ ಒಂದು ಸೆಲ್ಫ್ ಡೆವಲಪ್ಮೆಂಟ್ ಆದ್ರೂ ಸಹಿತ ನನ್ನ ಉದ್ದೇಶ ಅದು ಈಡೇರಿದೆ ಅಂತ ನಾನು ಅನ್ಕೊಳ್ತೀನಿ. ಹಾಗಾಗಿ ನಾವು ಮಾರ್ಚ್ ಅಲ್ಲಿ ಹೇಳ್ತೇವೆ ಅಥವಾ ಜೂನ್ ಅಲ್ಲಿ ಹೇಳ್ತೇವೆ, ಆವಾಗ ಅದನ್ನ ವಾಪಸ್ ತಂದು ಕೊಡ್ಬೇಕು. ದಯಮಾಡಿ ತಾವೆಲ್ಲರೂ ಸಹಿತ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಅದು ಕನಿಷ್ಠ ಒಂದು ಅಮೌಂಟ್ ನಿಮ್ಮ ಶಾಲೆಯ ಅಭಿವೃದ್ಧಿಗೋಸ್ಕರ ನೀವೇನ್ ಮಾಡ್ಬೇಕು ಅಂದ್ರೆ ಅದನ್ನ ಆ ಒಂದು ಹೆಚ್ಚು ಆಗೋ ರೀತಿಯಲ್ಲಿ ನೋಡ್ಕೋಬೇಕು. ಯಾರು ಪ್ರತಿ ಕ್ಲಾಸ್ ನಲ್ಲಿ ಫಸ್ಟ್ ಅಂಡ್ ಸೆಕೆಂಡ್, ಯಾರು ಪ್ರತಿ ಕ್ಲಾಸ್ ನಲ್ಲಿ ಅತಿ ಹೆಚ್ಚು ಅಮೌಂಟ್ ಆಗಿರ್ತೈತಿ ಅವ್ರಿಗೊಂದು ಪ್ರೈಸ್ ಕೊಡ್ತೇವೆ, ಹೌದಾ ಇಲ್ಲ? ಪ್ರತಿ ಇವತ್ತು ನಮ್ಮಲ್ಲಿ 14-15 ಸೆಕ್ಷನ್ ಇದಾವಲ್ಲ, 6 ಇಂಗ್ಲಿಷ್ ಸೆಕ್ಷನ್, 7 ಕನ್ನಡ ಸೆಕ್ಷನ್, ಮತ್ತೆ 2 LKG, 15 ಸೆಕ್ಷನ್ಗಳಿಗೆ ಸಹಿತ 15-30 ಪ್ರೈಸ್ಗಳನ್ನು ಕೊಡ್ತೇವೆ. ಉದ್ದೇಶ ನೀವು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ಲಿ ಅಂತ. ಆಮೇಲೆ ಕೇಳ್ರಿ, ಹಲೋ, ಈ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ 27 ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.